ಹಲೋ ಎವ್ರಿವನ್, ಇವತ್ತಿಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನಮ್ಮ ಅಣ್ಣಗೆ ರಿಸೆಪ್ಷನ್ ಔಟ್ಫಿಟ್ ಇನ್ನೂ ಸೆಟ್ ಆಗಿಲ್ಲ. 4-5 ಔಟ್ಲೆಟ್ ನೋಡಿದ್ದೀನಿ, ನಾಗರಬಾವಿಗೆ ಹೋಗೋಣ ಬಾರೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾನೆ. ಇವ್ನು ಹೇಳಿದ ಜಾಗದಲ್ಲಿ ಹೆಂಗೂ ಇವ್ನಿಗೆ ಸೆಟ್ ಆಗಲ್ಲ ಅಂತ ಗೊತ್ತು, ಆದರೂ ಇವ್ನು ಖುಷಿನೇ ಕಾಲ್ ಮಾಡೋಣ ಅಂತ ಹೇಳಿ ನಾನು ಹೋದೆ. ಅಲ್ಲಿಂದ ನಾವು ಫಸ್ಟ್ ಬಂದಿದ್ದು ಸ್ಟೋರ್ ಅಲೆನ್ಸಲ್ಲಿ. ಇಲ್ಲೆಲ್ಲ ಬರೀ ಪ್ರೊಫೆಷನಲ್ ಔಟ್ಫಿಟ್ಸೇ ಇರುತ್ತೆ ಅಂದರೂ ಅವ್ನು ಕೇಳಿಲ್ಲ. ನನ್ನ ಫ್ರೆಂಡ್ ಮದುವೆಗೆ ಅವ್ನಿಗೆ ಇಲ್ಲೇ ಸೆಟ್ ಆಗಿರೋದು, ಬಾ ಟ್ರೈ ಮಾಡೋಣ ಅಂತ ಹೇಳಿ ಎಲ್ಲ ಪ್ರೊಫೆಷನಲ್ ಔಟ್ಫಿಟ್ಸು ಟ್ರೈ ಮಾಡಿ ಕಡೆಗೊಂದು ಸೆಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಬಂದ್ವಿ. ಸೆಕೆಂಡ್ ಸ್ಟೋರ್ ಲೂಯಿ ಫಿಲಿಪ್ಗೆ ಕರ್ಕೊಂಬಂದ. ಇಲ್ಲಿ ಬಂದು 2-3 ಬ್ಲೇಸಸ್ನ ಸೆಲೆಕ್ಟ್ ಮಾಡಿ ಅದರಲ್ಲೊಂದನ್ನು ಟ್ರಯಲ್ ಮಾಡಿ ಕಡೆಗೆ ನನಗೆ ಯಾವುದು ಸೆಟ್ ಆಗಿಲ್ಲ ಅಂತ ಹೇಳ್ತಾನೆ ಅಂತ ಗೊತ್ತು. ಅಲ್ಲಿವರೆಗೂ ನಾನು ವೇಟ್ ಮಾಡ್ತಿದ್ದೆ. ಹೋಗೋಣ ಅಲ್ಲಿ ಎಕ್ಸಿಟ್ ಕೊಟ್ಟು ನೆಕ್ಸ್ಟ್ ಎಂಟರ್ ಆಗಿದ್ದ ಔಟ್ಲೆಟ್ ಪೀಟರ್ ಇಂಗ್ಲೆಂಡ್. ಇಲ್ಲೂ ಇವ್ನು ಸೆಲೆಕ್ಟ್ ಮಾಡಲ್ಲ ಅಂತ ನನಗೂ ಗೊತ್ತು, ಅವ್ನಿಗೆ ಇನ್ನೂ ಚೆನ್ನಾಗಿ ಗೊತ್ತು. ಹೆಂಗೂ ನೀನು ಯಾವುದೂ ತೊಗೊಳಕ್ಕೆ ಹೋಗಲ್ಲ, ಈ ಔಟ್ಫಿಟ್ ಆದರೂ ಟ್ರಯಲ್ ಮಾಡು ಅಂತ ಹೇಳಿ ಇವ್ನಿಗೆ ಟ್ರಯಲ್ ಮಾಡಿಸ್ದೆ. ವೈಜಾಗಿಂದ ನನಗೆ ನೈಟಿ ತಂದಿದ್ದೀನಿ ಅಂದ, ಇವಾಗ ನೋಡಿ ಅವನೇ ಟ್ರಯಲ್ ಮಾಡಿದ್ದಾನೆ. ಅಲ್ಲಿಂದ ವ್ಯಾನ್ ಯೂಸನಿಗೆ ಕರ್ಕೊಂಡು ಹೋದ. ಇಲ್ಲೂ ನಿನ್ಗೆ ಯಾವುದು ಸೆಟ್ ಆಗಲ್ಲ ಅಂತ ಅವ್ನು ಕೇಳಿಲ್ಲ. ಅವನಿಗೆ ಟ್ರಯಲ್ ಮಾಡಿ ಟಯರ್ಡ್ ಆಗಿತ್ತು ಅನ್ಸುತ್ತೆ. ಅಲ್ಲಿಂದ ರಿಟರ್ನ್ ಆದ್ವಿ. ಹಬ್ಬ ಮುಗೀತು, ನೆಕ್ಸ್ಟ್ ಮನೆಗೆ ಹೋಗೋದು. ನಂದು ಒಂದು ಕೆಲಸ ಮುಗಿಸ್ಕೊಳ್ಳೋಣ ಅಂತ ಗಾಡಿಗೆ ಎಮಿಷನ್ ಟೆಸ್ಟ್ ಮಾಡಿಸ್ಕೊಂಡೆ. ಇದು ಮಾಡಿಸ್ತಿದ್ದಂಗೆ ಇವ್ನು ಇನ್ನೊಂದು ಸ್ಕೆಚ್ ಹಾಕ್ದ. ಅಲ್ಲೂ ಫಾರ್ಮಲ್ ಸೇರಿಸ್ಕೊಳ್ಳೋದು ಹೇಳಿದ್ರೆ ನಿಂಗೆ ಅರ್ಥ ಆಗಲ್ಲ. 3 ಅಂಗಡಿ ಹೋಗಿದೀವಂತೆ, ಅಲ್ಲಿ ಸೆಟ್ ಆಗದೆ ಇರೋದು ನಿನ್ಗೆ ಇಲ್ಲಿ ಸೆಟ್ ಆಗ್ಬಿಡುತ್ತಾ ಹೇಳು? ಎಷ್ಟು ಹೇಳಿದ್ರು ಅವ್ನು ಕೇಳಲ್ವಲ್ಲ. ಅಲ್ಲಿಂದ ಒಂದೇ ಒಂದು ಔಟ್ಲೆಟ್ US ಪುಣೆ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಬಂದ. ಇದೆಲ್ಲ ನೋಡ್ತಿದ್ರೆ ರಿಜಿಸ್ಟರ್ ಮ್ಯಾರೇಜೇ ಬೆಸ್ಟ್ ಅನ್ನಿಸ್ತಿದೆ ನನಗೆ. ಇದು ನೋಡಿದ್ದು ಹಾಕು, ನನ್ನ ಪ್ರಕಾರ ಇದು ನಿಮ್ಗೆ ಸೂಟ್ ಆಗುತ್ತೆ ಅನ್ಸುತ್ತೆ. ಅದೆಷ್ಟೇ ಟ್ರಯಲ್ ಮಾಡಿದ್ರು ತಗೊಳ್ಳಲ್ಲ ಇವನು ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ನಿದ್ದೆ ಬರ್ತಾ ಇದೆ, ಬಿಟ್ಬಿಡಪ್ಪ, ನಮ್ಮ ಮನೆಗೆ ಹೋಗಿ ಮಲ್ಕೊಂಡ್ಬಿಡ್ತೀನಿ ಅನ್ನೋ ಸ್ಥಿತಿಗೆ ಬಂದಿದ್ದೆ ನಾನು. ಸರಿ ಅವನೇ ಬರುವಾಗ ಬರಲಿ ಅಂತ ಹೇಳಿ ನಾನು ಶಿಸ್ತಾಗಿ ಕೂತ್ಕೊಂಡ್ಬಿಟ್ಟಿದ್ದೆ. ಯಾವುದಾದ್ರು ಸೆಟ್ ಆಯ್ತಾ ತಗೋತೀರಾ ಅಂತ ಕೇಳಿದಾಗ ಇವ್ನು ನೈ ಅನ್ಕೊಂಡು ಅಲ್ಲಿಂದ ವಾಪಸ್ ಹೋದ್ವಿ. ಇಲ್ಲಿಗೆ ಮತ್ತೆ ಬಂದಿರಲಿಲ್ಲ ಅಂದಿದ್ರೆ ಮನೆಗೆ ಹೋದ್ಮೇಲೆ ನನಗೆ ಅಲ್ಲಿ ಸೆಟ್ ಆಗ್ಬಿಡ್ತಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಿದ್ದ. ಅದಕ್ಕೆ ನಾನು ಒಂದು ಕತ್ತಿಜಾಗಿ ತೆಪ್ಪಗೋದೆ. ಹೋಗ್ತಾ ಹೋಗ್ತಾ ದಾರಿಲಿ ವಾಟರ್ ಮೆಲನ್ ನೋಡಿದ್ವಿ, ಇದು ಒಂದು ತಗೊಂಡ್ವಿ. ಇವಾಗ ನೋಡಿದ್ವಲ್ಲ ಗಡಿ ನಾಯಿ, ಅದು ರಾಟ್ ಬಂದರೆ ಅಲ್ಲಿ SSR ಆಯ್ತಲ್ಲ, ಅದು ಪಿಟ್ಫುಲ್ಲು ಹಾಕೊಂಡು ಚೆನ್ನಾಗಿ ಹುಡುಗಿ ಮಕ್ಕ ಎಲ್ಲ ಗಚ್ಚಿ ಕಚ್ಬಿಟ್ಟಿದೆ. ಓನರ್ ಬಂದು ಕೇಸ್ ಫೈಲ್ ಮಾಡೋಣ, ಅವ್ರ ಹಸ್ಬೆಂಡು ಓನರ್ ಮೇಲೆ FIR ಫೈಲ್ ಮಾಡೋದು. ಈಗ ನಾಯಿನ ಜೈಲಲ್ಲಿ ಹಾಕ್ತಾರಾ? ನಾಯಿನ ಯಾಕೆ ಜೈಲಲ್ಲಿ ಹಾಕ್ತಾರೆ? ಕಚ್ಚಿದಲ್ವಾ? ನಾಯಿನ ಮೇಂಟೈನ್ ಮಾಡೋಕ್ಕಾಗ್ತಾರೆ ಓನರ್ ಮೇಲೆ ಅಯ್ಯೋ, ಮತ್ತೆ ನಾಯಿ ಮೇಲೆ ಎದ್ದಕ್ಕೆ ಹಾಕ್ತಾರೆ. ಅದಕ್ಕೆಪ್ಪ ನಾನು ಆಚೆ ಕರ್ಕೊಂಡ್ಬರೋ. ಮತ್ತು ಅಲ್ಲಿಂದ ಮಸಾಲೆ ಪುರಿ ತಿನ್ನಬೇಕು ಅಂತ ಹೇಳಿ ಗೊತ್ತಿರೋ ಅಂಗಡಿ ಕರ್ಕೊಂಬಂದ. ನೋಡಿ ನಮ್ಮದೇ ಇದ್ರು ಇಲ್ಲಿ ಬಂದು ಇವ್ನಿಗೆ ಟೇಸ್ಟ್ ನೋಡ್ಬೇಕಂತೆ. ಇಲ್ಲಿ ಮಸಾಲೆ ಪುರಿ ಪಾನಿಪುರಿ ತಿಂದು ಮನೆಗೆ ಹೋಗುವಾಗ ಮತ್ತೆ ನಮ್ಮ ನಾಯ್ಡು ಚಾಟ್ಸ್ ಹತ್ರ ಬಂದ. இப்பதானே உன்னை பத்தி பேசிட்டு இருந்தோம். ಸತ್ಯಮಾ ಇಲ್ಲದ್ರಿ ಮಕ್ಕಿ ಬೇಸನೆ BBC ಕೇಳಿದ್ರೆ ಕೃಷ್ಣ ಗುರ್ಕೊಂತಾನೇನೋ ಅಂತ ಕೇಳ್ತಾ ಇದ್ದೆ. ಬೇಡ ಕಡೆ. ಹಂಗೆ ಇಲ್ಲಿ ಸ್ವಲ್ಪ ಬಾಯ್ಸ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. 2 ಸರಿ ತಿಂತಾನೆ ಗುರು ಇವಂತ. ಅದನ್ನ ನಿಂಗೆ ಅವಾಗಲೇ ಏನಂದೆ, ಇಲ್ಲೇ ತಿನ್ಕೊಂಡು ಹೋಗೋಣ ಅಂದ. ದಾಮು ದಾಮು 7 ಗಂಟೆವರೆಗೂ ಕುಂಕುಮ ಎಲ್ಲ ಇಟ್ಕೊಂಡು ಭಕ್ತಿತ್ವಾಗಿರ್ತಾನೆ. 10 ಗಂಟೆ ಮೇಲೆ ನೋಡ್ಬೇಕು ದಾಮು ಆಟ. ನೋಡ ಹುಡುಗಿ ನೋಡ್ತೀನಿ ಅಂತ ಅಷ್ಟೇ ಖುಷಿ ಇವನ್ಗೆ. ಮತ್ತೆ ಅಲ್ಲೆಲ್ಲರನ್ನೂ ಮಾತಾಡ್ಸ್ಕೊಂಡು ಜ್ಯೂಸ್ ಸೆಂಟ್ರಿಗೆ ಬಂದ್ವಿ. ಇಲ್ಲಿ ಬಂದು ಇಬ್ರಿಗೊಂದೊಂದು ಲೆಮನ್ ಸೋಡಾ ತಗೊಂಡು ನಮ್ಮ ಮಮ್ಮಿಗೆ ಒಂದು ಬಟರ್ ಫ್ರೂಟ್ ಪಾರ್ಸಲ್ ತಗೊಂಡು ಮನೆಗೆ ಹೋದ್ವಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್.